UK ನ್ಯೂಸ್ಗೆ ಸ್ವಾಗತ. ನಾನು ಶಿವಪ್ರಕಾಶ್ MPM. ಪೌರ ವೃಂದದ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಪುರಸಭೆ ಸಿಬ್ಬಂದಿ ಅಂಬೇಡ್ಕರ್ ವೃತ್ತದಲ್ಲಿ ಮುಷ್ಕರವನ್ನು ಆರಂಭಿಸಿದರು. ಸರ್ಕಾರ ತಕ್ಷಣ ಸ್ಪಂದಿಸಿ ಬೇಡಿಕೆಯನ್ನು ಈಡೇರಿಸದಿದ್ದರೆ ಮುಷ್ಕರ ಮುಂದುವರಿಯಲಿದೆ. ರಾಜ್ಯ ಸಂಘದ ಸೂಚನೆಯಂತೆ ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಮುಂದುವರಿಯಲಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಪೌರ ಸಿಬ್ಬಂದಿ ಕಳೆದ 45 ದಿನಗಳಿಂದ ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಕೆಲಸ ನಿರ್ವಹಿಸಿದ್ದರು. ಮೇ 26ರೊಳಗೆ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಬೇಕು ಎಂಬ ಗಡುವನ್ನು ನೀಡಿದ್ದರು. ಸರ್ಕಾರ ಬೇಡಿಕೆ ಈಡೇರಿಸಿಲ್ಲದ ಕಾರಣ ಮುಷ್ಕರ ತೀವ್ರ ಸ್ವರೂಪ ಪಡೆದಿದೆ. ಹೀಗಾಗಿ ನಾಗರಿಕ ಸೇವೆಗಳೆಲ್ಲ ಬಂದ್ ಆಗಿವೆ. ಸರ್ಕಾರಿ ನೌಕರರೆಂದು ಘೋಷಿಸುವುದು, KGID, GPF, ಜ್ಯೋತಿ ಸಂಜೀವಿನಿ ಹಾಗೂ ಸರ್ಕಾರಿ ನೌಕರರಿಗೆ ಸಿಗುವ ಸೌಲಭ್ಯಗಳನ್ನು ಪೌರ ನೌಕರರಿಗೂ ವಿಸ್ತರಿಸುವುದು, ಹೊರಗುತ್ತಿಗೆಯ ಮೇಲೆ ಕೆಲಸ ಮಾಡುವ ನೀರು ಸರಬರಾಜು ಸಿಬ್ಬಂದಿ, ಲೋಡರ್ಸ್, ಕ್ಲೀನರ್ಸ್, ಪೌರ ಕಾರ್ಮಿಕರು, ಸೂಪರ್ವೈಸರ್, ಕಂಪ್ಯೂಟರ್ ಆಪರೇಟರ್, ಜೂನಿಯರ್ ಪ್ರೋಗ್ರಾಮರ್, ಇತರ ಗುತ್ತಿಗೆ ಹೊರಗುತ್ತಿಗೆ ಸಿಬ್ಬಂದಿಗೆ ನೇರ ಪಾವತಿ ವೇತನ ಕಲ್ಪಿಸುವುದು, ಕಾಯಂ ಮಾಡುವುದು. 2022-23 ಸಾಲಿನಲ್ಲಿ ವಿಶೇಷ ನೇಮಕಾತಿಯಡಿ ನೇಮಕಗೊಂಡವರಿಗೆ ಸ್ಥಳೀಯ ನಿಧಿಯಲ್ಲಿ ವೇತನ ಪಡೆಯಲು ಆದೇಶಿಸಿದ್ದನ್ನು ರದ್ದುಪಡಿಸಿ SFC ಅನುದಾನದಡಿ ವೇತನ ಪಾವತಿ ಆಗಬೇಕು ಸೇರಿದಂತೆ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪೌರ ನೌಕರರು ಅನಿರ್ದಿಷ್ಟಾವಧಿ ಧರಣಿಯನ್ನು ಪ್ರಾರಂಭಿಸಿದರು. ತಾಲೂಕು ಪೌರ ನೌಕರರ ಸಂಘದ ಅಧ್ಯಕ್ಷ ಯಮನಪ್ಪ, ಉಪಾಧ್ಯಕ್ಷ ಗಂಗಯ್ಯ, ಕಾರ್ಯದರ್ಶಿ ರಾಮೂರ್ತಿ, ಕೋಟೆಪ್ಪ H, ಖಜಾಂಚಿ ಮೈಲಾರಪ್ಪ, ಗವಿಯಪ್ಪ, ಕಾನೂನು ಸಲಹೆಗಾರರಾದ ಸಂತೋಷ್, ಜಿಲ್ಲಾ ನಿರ್ದೇಶಕರಾದ ಮಾರುತಿ, ಮೈಲಾರಪ್ಪ H, ಪ್ರಕಾಶ್ P, ವಿಜಯ T, ಪಟ್ಟಣದ ಪುರಸಭೆಯ ನೌಕರರು ಸೇರಿ ಶಾಸಕರಾದ ಕೃಷ್ಣಾನಾಯ್ಕರಿಗೆ ಮತ್ತು ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು. ಪುರಸಭೆಯ ಮಾಜಿ ಅಧ್ಯಕ್ಷರಾದ ಮಲ್ಲಣ್ಣ, ಸುರೇಶ್, ಪತ್ರೇಶ್, ಮಹಂತೇಶ್, ಹಾಲೇಶ್ ಗಳಗನಾಥ್, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಪುರಸಭೆಯ ನಿರ್ದೇಶಕರು ಪ್ರತಿಭಟನೆಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸವಲತ್ತುಗಳಿದ್ದಾವೆ, ಅವೆಲ್ಲ ಸವಲತ್ತುಗಳು ತಮಗೆ ಕೊಡಬೇಕಂತೇಳಿ ನಾನು ತಮ್ಮ ಪರವಾಗಿ ಜುಲೈ ತಿಂಗಳಲ್ಲಿ ಬರೋ ಸದನದಲ್ಲಿ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ನಾನು ತಮ್ಮ ಪರವಾಗಿ ಮಾಡ್ತೀನಿ. ಆದಷ್ಟು ಬೇಗ ತಮಗೆ ನ್ಯಾಯ ಕೊಡಿಸೋದ್ರ ಕಡೆ ನಾನು ಹೆಜ್ಜಿರ್ತೀನಿ. ಜೊತೆಯಲ್ಲಿ ತಮಗೆ ನ್ಯಾಯ ಸಿಗೋವರೆಗೆ ತಮ್ಮೊಂದಿಗೆ ಇರ್ತೀನಿ ಅಂತೇಳಿ ಹೇಳ್ತಾರೆ. ಹಾಗಾಗಿ ತಮ್ಮ ಮುಷ್ಕರವನ್ನು ಸದನದಲ್ಲಿ ಮಾತಾಡಿ ಗಮನ ಸೆಳೆದ ಅವ್ರಿಗೆ ವಿಫಲ ಬರುವವರೆಗೆ ಆದಷ್ಟು ಬೇಗ ಅಂತ ಮಾಡಿ ತಮ್ಮ ಕರ್ತವ್ಯಕ್ಕೆ ತಾವು ಹೋಗ್ಬೇಕಂತೇಳಿ ಹೇಳ್ತಾ ಮತ್ತೊಮ್ಮೆ ತಮ್ಮ ಎಲ್ಲ ಸಮಸ್ಯೆಗಳಿಗೆ, ತಮ್ಮ ಎಲ್ಲ ಕೊಂದುಕೊರತೆಗಳಿಗೆ ನಿಮ್ಮೊಂದಿಗೆ ನಾನು ಇರ್ತೀನಿ. ಸದನದಲ್ಲಿ ನಾನು ಮಾತಾಡೋದನ್ನು ತಾವು TV ಮೂಲಕ ನೋಡಬಹುದು. ಸರ್ಕಾರದ ಗಮನ ಸೆಳೆತೀನಿ. ತಮಗಿರುವ ಅನಾನುಕೂಲ, ತೊಂದರೆ, ಸಮಸ್ಯೆ ಮತ್ತು ಏನು ತಾವು ಸೌಲಭ್ಯಗಳಿಂದ ವಂಚಿತರಾಗಿದ್ದೀರಿ ಅದನ್ನು ಬಿಡಿಯಾಗಿ ನನ್ನ ಸದನದಲ್ಲಿ